ನಮ್ಮ RCB ಮ್ಯಾಚ್ ನೋಡಮಂದ್ರ ಏನಾಯ್ತು ಗೊತ್ತಾ? ಯಾಕೋ ಏನೋ ಗೊತ್ತಿಲ್ಲ ನೋಡ್ರಿ. ಕೂರ್ಗಿಗೆ ಹೋಗ್ಬೇಕಂತೇಳಿ ಭಾಳ ಆಸೆ ಆಗ್ಲತ್ತಿತ್ತು. ಅದಕ್ಕೆ ಕೂರ್ಗ್ ಟ್ರಿಪ್ ಹ್ಯಾಂಡಲ್ ಮಾಡಮಂತೇಳಿ ಟ್ರಾವೆಲರ್ಸಿಗೆ ಕರ್ಕೊಂಡು ಕೂರ್ಗ್ ಕಡೆ ಬಂದೆ. ಮಂತ್ಲಿ ಯೂಸ್ವಲಿ ಎರಡೇ ಟ್ರಿಪ್ ಮಾಡ್ತೀನಿ. ಈ ವೀಕೆಂಡ್ ಯಾಕೋ ಸ್ವಲ್ಪ ಟೈಮ್ ಸಿಕ್ತು. ಅಲ್ಲಿ ರೂಮ್ನಾಗ ಕುಂತ ಏನ್ ಮಾಡಮಿ ಕೂರ್ಗ್ ಕಡಿಯನ ಹೋಗಮ್ ಅನಸ್ತು. ಅದಕ್ಕೆ ಕೂರ್ಗ್ ಟ್ರಿಪ್ ಹ್ಯಾಂಡಲ್ ಮಾಡ್ಲಾಕ್ ಬಂದ. ಸಮರ್ ಇರೋದ್ ಕಡೆಯಿಂದ ಎಲ್ಲಾ ಐಟ್ನರೀಸ್ ಏನ್ ಕವರ್ ಮಾಡೋದಾಗಲ್ಲ. ಯೂಸ್ವಲಿ ನಾವು ಮಂದಲ್ಪಟ್ಟಿ ಪೀಕ್ ಪಾಯಿಂಟ್ ಕರ್ಕೊಂಡು ಹೋಗ್ತಿದ್ದೆವು. ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡ್ಲತ್ತಿತ್ತು. ಅದಕ್ಕೆ ಪೀಕ್ ಪಾಯಿಂಟ್ ಅಲೋ ಮಾಡ್ಲತ್ತಿದಿಲ್ಲ. ಪೀಕ್ ಪಾಯಿಂಟ್ ಬದಲು ಮಿಡ್ ಪಾಯಿಂಟ್ ತೋರ್ಸ್ ಅದೇ ಪೀಕ್ ಪಾಯಿಂಟ್ ಅಂತ ಹೇಳಿ ಹೇಳ್ಬಿಟ್ಟ. ಅದಾದ್ಮೇಲೆ ಅಬ್ಬೆ ಫಾಲ್ಸ್ ಬದಲು ಕೋಟೆ ಅಬ್ಬೆ ಫಾಲ್ಸ್ ಐಟ್ನರಿ ಆಗಿ ತೋರಿಸ್ದೆ. ಯಾಕಂದ್ರೆ ಅಬ್ಬೆ ಫಾಲ್ಸ್ ನಾಗ ನೀರ್ ಇಲ್ಲ, ಅಲ್ಲಿ ಹೋಗಿ ಏನ್ ಮಾಡ್ತಾರ ಅಂತೇಳಿ ಇದೇ ಐಟ್ನರಿ ತೋರಿಸ್ದ. ಈ ಸರ್ತಿ ಅನ್ಪ್ಲಾನೆಡ್ ಆಗಿ ಒಂದ್ ಕೆಫೆ ಕಡೆ ಹೋಗ್ಬಿಟ್ಟೆವು. ಮುಂಜಾನೆ ಹಿಡಿದು ಮಧ್ಯಾಹ್ನ ತನ ಫುಲ್ ಬಿಸಿಲಿತ್ರಿ. ಆ ಕೆಫೆ ಕಡೆ ಹೋಗಿ ಒಂದ್ ಕಾಫಿ ಕೈದಾಗ ಹಿಡಿದಿವಿ. ಸಮರ್ ಇದ್ದಿದ್ ಯಾವಾಗ ವಿಂಟರ್ ಕನ್ವರ್ಟ್ ಆಯ್ತಮ್ಮದೇ ಗೊತ್ತಾಗ್ಲಿಲ್ಲ. ಆ ಕ್ಲೌಡ್ಸ್ ಅನ್ನ ಕ್ರೇಜಿಯಾಗಿ ಮೂವ್ ಆಗ್ಲತ್ತಿವ್ರಿ. ಇವತ್ ಒಂದೇ ದಿನದಾಗ ಬ್ಯಾಸ್ಗಿ ನೋಡ್ದ, ಚಳಿಗಾಲ ನೋಡ್ದ, ಮಳೆಗಾಲ ನೋಡ್ದ. ನಮ್ ಪ್ರಾಪರ್ಟಿಗೆ ಬಂದ್ ನೋಡ್ಲತ್ತ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಬರಲ್ಲ. ಜಾಸ್ತಿ ಮಳೆ ಬಂದ್ ಇಂಟರ್ನೆಟ್ ಕನೆಕ್ಷನ್ ಬಿ ಹೋಗಿತ್ತು. ಮ್ಯಾಚ್ ನೋಡೋದನ್ನ ಆಗ್ಲಿಲ್ಲ. ನೀವು ಮ್ಯಾಚ್ ನೋಡಿದ್ರಂದ್ರೆ RCB ವಿನ್ ಆಯ್ತಾಗ ಸೋತಂತ ಕಮೆಂಟ್ ಮಾಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.